ಒಂದಷ್ಟು ವರ್ಷಗಳ ಹಿಂದೆ ಈ ಸೋಷಿಯಲ್ ಮೀಡಿಯಾ ಪ್ರಚಲಿತ ಇಲ್ಲದೆ ಇರೋವಾಗ್ಲೇ ಉದಯ ಟಿವಿನಲ್ಲಿ ಹಬ್ಬಗಳಲ್ಲಿ ರಜೆ ದಿನಗಳಲ್ಲಿ ಒಂದಷ್ಟು ನಮ್ಮ ಕನ್ನಡದ ಹಿರಿಯ ಹಾಸ್ಯ ಕಲಾವಿದರ ಕಾರ್ಯಕ್ರಮಗಳು ಪ್ರಸಾರ ಆಗ್ತಿದ್ವು. ನಿಮ್ಮ ಉದಯ ಟಿವಿಯಲ್ಲಿ ಕನ್ನಡ ರಾಜ್ಯೋತ್ಸವದ ವಿಶೇಷ ಹರಟೆ. ಅದರಲ್ಲಿ ನಮ್ಗೆ ಅತಿ ಹೆಚ್ಚು ಇಷ್ಟ ಆಗ್ತಿದ್ದು, ಅತಿ ಹೆಚ್ಚು ನಮ್ಮನ್ನ ನಗುಸ್ತಿದ್ದು ಪ್ರಾಣೇಶ್ ಸರ್. ನಾವದೀವಿ ಎಲ್ಲದ ನಿಮ್ಮಪ್ಪ ಹೇಳ ಹುಲ್ಲಿನ ಕೆಳಗದನ್ರಿ ಅಂದ. ಉತ್ತರ ಕರ್ನಾಟಕದ ಶೈಲಿಲಿ ಕಾಮಿಡಿ ನೋಡೋದೇ ಒಂದು ಮಜಾ. ಆಗಿನ ಕಾರ್ಯಕ್ರಮಗಳು, ಅವರ ಕಾಮಿಡಿಗಳು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ಒಟ್ಟಿಗೆ ಕೂತು ನೋಡೋ ರೀತಿ ಇರ್ತಿದ್ವು. ಒಂದೇ ಒಂದು ಅಶ್ಲೀಲ ಪದ ಬಳಸ್ದೆ, ಒಂದು ಸಣ್ಣ ಮುಜುಗರ ತರಿಸದೆ ಇರೋ ರೀತಿ ಕಾಮಿಡಿಗಳನ್ನ ಮಾಡೋರು. ಸಾಲದಕ್ಕೆ ಆ ಕಾಮಿಡಿ ಒಳಗೆ ಜನಕ್ಕೆ ಅತ್ಯದ್ಭುತವಾದ ಸಂದೇಶಗಳನ್ನು ಕೊಡೋರು. ಹಳೆ ಬಟ್ಟಿ ಹಾಕ್ರಿ, ಹೊಸ ಪುಸ್ತಕ ಕೊಂಡ್ಕೊಳ್ರಿ, ಪುಸ್ತಕ ಕ್ರಾಂತಿ ಆಗ್ಬೇಕು. ಪುಸ್ತಕ ಬರೆದವರು, ಪುಸ್ತಕ ಮಾರಾಟ ಮಾಡೋರು ನೋಡ್ತೀನಿ ನಾ ಬೆಂಗಳೂರಾಗ ಓಡಾಡ್ತಿರ್ತಾರೆ. ಪ್ರಾಣೇಶ್ ಸರ್ ಒಬ್ರೇ ಅಲ್ಲ, ಇನ್ನು ಅನೇಕ ಜನ ಉತ್ತರ ಕರ್ನಾಟಕದ ಹಾಸ್ಯ ಕಲಾವಿದರು ಈ ರೀತಿ ಸಂಸಾರ ಸಮೇತ ನೋಡುವಂತ ಕಾಮಿಡಿಗಳನ್ನ ಮಾಡೋರು. ನಿಮ್ಮ ತಲೆ ನೋಡಿದ್ರೆ ನಮ್ಗೆ ಡೌಟ್ ಬರಕ್ ಸ್ಟಾರ್ಟ್ ಆಗದ. ಇಡೀ ಓಣಿ ಮಂದಿನ ತಲೆ ಮೇಲೆ ಕೈ ಹಿಡಿಸಿರ್ಬೇಕಂತ ಅನ್ಸಾಕೈತದ. ನೀವು ಲಕ್ಸರ್ ಹಾಕ್ರಿ, ಡವ್ ಹಾಕ್ರಿ, ಸ್ನಾನ ಮಾಡ್ಕೊಂಡು ಕೊಟ್ಟು ಸಿಲ್ಕ ಹಾಕ್ರಿ. ಈ ನಮ್ಮ ಸೀನಿಯರ್ ಉತ್ತರ ಕರ್ನಾಟಕ ಹಾಸ್ಯ ಕಲಾವಿದರೆಲ್ಲ ಬರೀ ಕರ್ನಾಟಕದಲ್ಲಿ ಕಾರ್ಯಕ್ರಮಗಳನ್ನು ಮಾಡಿಲ್ಲ, ಅವರ ಹಾಸ್ಯನ ಇಷ್ಟಪಟ್ಟು ವಿದೇಶದಲ್ಲಿರೋ ಕನ್ನಡಿಗರು ಕೂಡ ಅವರನ್ನ ಕರೆಸಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅದು ಉತ್ತರ ಕರ್ನಾಟಕದ ಭಾಷೆಗಿರೋ ಗತ್ತು, ಉತ್ತರ ಕರ್ನಾಟಕ ಹಾಸ್ಯ ಕಲಾವಿದರಿಗಿದ್ದ ಗಮ್ಮತ್ತು. ಸೂಪರ್ ಆಗಿ ಹೇಳಿದೆ. ಆದ್ರೆ ಕೆಲವೇ ವರ್ಷಗಳಲ್ಲಿ ಇದೆಲ್ಲ ಡ್ರಾಸ್ಟಿಕಲಿ ಚೇಂಜ್ ಆಗೋಗಿದೆ. ಈಗ ಉತ್ತರ ಕರ್ನಾಟಕದ ಕಾಮಿಡಿ ಅಂದ್ರೆ ಅಶ್ಲೀಲ ಪದಗಳನ್ನ ಬಳಕೆ ಮಾಡೋದು, ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಅಸಭ್ಯ ಕಾಮಿಡಿ ಮಾಡೋದು, ವಿಪರೀತ ಡಬಲ್ ಮೀನಿಂಗ್ ಮಾತಾಡೋದು, ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ಅವ್ರನ್ನ ತುಚ್ಛವಾಗಿ ಮಾತಾಡ್ತಾ ನಿಂದನೆ ಮಾಡ್ತಾ ಹೀಯಾಳಿಸ್ತಾ ಡೈಲಾಗ್ಸ್ ಹೊಡೆಯೋದು. ಇದು ಉತ್ತರ ಕರ್ನಾಟಕದ ಈಗಿನ ಸೋ ಕಾಲ್ಡ್ ಹಾಸ್ಯ ಕಲಾವಿದರು ಮಾಡ್ತಿರೋ ರಸಮಂಜರಿ ಸಾರಿ ಕಸಮಂಜರಿ ಕಾರ್ಯಕ್ರಮ. ನೀರು ತುಂಬಾಕ್ ಬೇಕು ಕೊಡ, ಏನು ಕಿಸುದು ನಿಮ್ಮ ಮೌನ್ ಆ ಕಡೆ ಈ ಕಡೆ ಯಾಕೆ ಗೇಟ್ ಹಾಕಿರ್ತಾರಂದ್ರ ಪುಸ್ತಕದ ಒಳಗೆ ಹೋತಂದ್ರ ನನಗ ಕೊಟ್ಟಾಕ ಬರೋದಿಲ್ಲ ಅಣ್ಣ. ಅದು ಹಿಂಗ ಅಣ್ಣ, ಹಿಂಗ ಅಲ್ಲೋ. ದೇವ್ರೇ, ಇನ್ನ ಎಷ್ಟು ದಿನ ಅಂತ ಹೊಡ್ಕೋಬೇಕು ನಮ್ ಸಿಂಗಲ್ ಇರೋ ಹುಡುಗರು ಅವ್ರದ್ದು ಅವ್ರ ಗಂಟೆ. ಈ ಹುಡುಗಿ ಊರೈತಿ ಬಿಜಾಪುರ, ನಮ್ಮ ದುರ್ದುಂಡಿ ಹುಡುಗರ ಕೈಯಾಗ ಸಿಕ್ಕ್ರ ಬೆಳತಾನ 6-4 ನಿಮ್ದ್ರೊಳಗ ನಂದು ಹಾಕುರ್ರಿ. ಹಿಂಗಾದ್ರೆ ದೇಶ ಯಾವಾಗಲೇ ಮುಂದಕ್ಕೆ ಬರೋದು. ಇದಿಷ್ಟೇ ಅಲ್ಲ, ಇನ್ನು ಹೊಲಸಾದ ಡೈಲಾಗ್ಸ್ ಗಳು, ಸೊಂಟದ ಕೆಳಗಿನ ಮಾತುಗಳಾಡಿರೋ ವಿಡಿಯೋಗಳಿದಾವೆ. ಅದನ್ನ ಹಾಕಿದ್ರೆ ನನ್ನ ವಿಡಿಯೋಗೆ $ಎಲ್ಲೋ ಬೀಳುವ ಸಾಧ್ಯತೆ ಇದೆ. ಅರ್ಥ ಆಯ್ತು ಅನ್ಸುತ್ತೆ. ಹೆಂಗಿದ್ದ ಉತ್ತರ ಕರ್ನಾಟಕದ ಹಾಸ್ಯ ಹೆಂಗಾಗಿದೆ ನೋಡಿ. ಈ ಊರ್ನೇ ಹಾಳು ಮಾಡ್ತಾವ್ರೆ. ಇದರಲ್ಲಿ ಅತಿ ಹೆಚ್ಚು ಫೇಮಸ್ ಈ ಮ್ಯೂಸಿಕ್ ಮೈಲಾರಿ. ಯಾವಾಗ ಬರೋದು? ಬರ್ತಾವ್ ನನಗ ನಿನ್ನವನಂತಿ, ನನಗ ನಿನ್ನವನತ್ತಿ. ತೂರ್ಯಾಡೆ ನಿನ್ನ ತೂರ್ಯಾಡೋದು. ತೂರ್ಯಾಡ ಮೆಣಸಿನ ಕಬ್ಬಿನ ಪಡ ಕಬ್ಬಿನ ಪಡ ಮೆಣಸು ಹೊಳಿದಾಂಡಿ ಹೊಳಿದಾಂಡಿ. ಅಯ್ಯೋ ಅಲ್ಕಾ ನನ್ನ ಮಗನೇ. ಇವನ್ ಶೋ ಪೂರ್ತಿ ಹಿಂಗೆ, ಜೊತೆಲಿ ಒಂದೆರಡು ಹೆಣ್ಮಕ್ಳನ್ನ ನಿಲ್ಲಿಸ್ಕೊಂಡು ಅವರನ್ನ ಸೆಕ್ಷುವಲ್ ಆಬ್ಜೆಕ್ಟ್ ಅನ್ನೋ ರೀತಿ ತುಚ್ಛವಾಗಿ ಮಾತಾಡೋದು. ಅಂದ್ರೆ ಯಾಕೆ ಯಾವಾಗ 6 ತಿಂಗಳವರೆಗೆ ಹೋದ್ರೆ ತಂಗಿ ಮೇಂಟೈನ್ ಮಾಡ್ತೇನಿ. ನಮಗೂ ಗೊತ್ತ. ಬಸ್ ಎಷ್ಟು ದೊಡ್ಡದಿದ್ರೇನು ಅಣ್ಣ, ಸ್ಟೇರಿಂಗ್ ಈಟ ಇರುತ್ತೆ. ನೀ ತಿಳಿಸಿ ಹೇಳೋ ಬಾವು ಕನಸ್ವಾಮಿ. ನೀ ಗಂಡ್ಮಗದಿ ಇಲ್ಲ ಡೌಟ್ ಅಣ್ಣ? ಹಾ, ಸ್ವಲ್ಪ ಒಮ್ಮೆ ನೋಡ ಬಾಗ್ಲ ತೆಗದ್ವಿ ಅಂದ್ರೆ ಗಪ್ಪನಿ. ಅದೇನು ಮಾತು ಅಬ್ಬಾ, ಜೀವನ ಪಾವನ ಆಗೋಯ್ತು ಸರ್. ಈತ ಇದೇ ರೀತಿ ಹೊಲಸು ಕಾಮಿಡಿ ಮಾಡಿ ಒಂದ್ಸಲ ಯಾರೋ ಈತನಿಗೆ ಕಲ್ ತೂರಿದ್ದ. ನೀ ಕರಿತಾರಂತ ನಿಮ್ಮ ಅಪ್ಪನ ನೀವು ಹುಟ್ಟಿದ್ರ ಮುಂದೆ ಬಾಲೆ ರಂಡಿ ಮಗನ. ನಿಮ್ಮ ಅಪ್ಪನ ನೀವು ಹುಟ್ಟಿದ್ರ ಬಾ ಮತ್ತ. ಶಿವ 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 ಕೇಳಲಾರನು. ಕೇಳಿದ್ರಲ್ಲ, ಇದು ಇವನ್ ಬಾಯಲ್ಲಿ ಬರೋ ಮಾತುಗಳು. ಆಗ ಕಾಂಟ್ರವರ್ಸಿ ಆಗಿದ್ದ ಈ ಮನುಷ್ಯ ಮತ್ತೊಮ್ಮೆ ಇನ್ನೊಂದು ಮಾತಾಡಿ ಕಾಂಟ್ರವರ್ಸಿನಲ್ಲಿ ಸಿಗಾಕೊಂಡಿದ್ದ. ಇದೊಂದ್ಸರಿ ತಪ್ಪಾಗಿದೆ, ತಾವೆಲ್ಲರೂ ಕೂಡ ನನ್ನ ಕ್ಷಮಿಸ್ರಿ. ನಿಮ್ಮ ಚಿರಋಣಿ ಆಗಿರ್ತೀನಿ. ಯಾವತ್ತು ನಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕ ನಾ ತಲೆಬಾಗಿ ನಡೀತೀನಿ. ಇದಾದ್ಮೇಲೆ ಈಗ ಈ ಮೈಲಾರಿ ಪೋಕ್ಸೋ ಕೇಸ್ನಲ್ಲಿ ಮತ್ತೆ ಕಾಂಟ್ರವರ್ಸಿನಲ್ಲಿ ಸಿಗಾಕೊಂಡಿದ್ದಾನೆ. ಉತ್ತರ ಕರ್ನಾಟಕ ಭಾಗದ ಜನಪದ ಗಾಯಕ ಆದ್ರೀಗ ಪೋಕ್ಸೋ ಕೇಸ್ನಲ್ಲಿ ಈ ಮೈಲಾರಿ ಜೈಲು ಪಾಲಾಗಿದ್ದಾನೆ. ಇದೆಲ್ಲ ನಿಜನಾ? ಈತ ಏನೋ ಇದೆಲ್ಲ ತನ್ನ ವಿರುದ್ಧ ನಡೆದಿರೋ ಪಿತೂರಿ, ತನ್ನ ಏಳಿಗೆ ಸಹಿಸಲಾಗದೆ ಈ ರೀತಿ ಮಾಡಿದ್ದಾರೆ ಅಂತ ಹೇಳ್ಕೊತಿದ್ದಾರೆ. ಆದ್ರೆ ಜನ ಇವನ್ ಮಾತನ್ನ ನಂಬೋಕ್ ರೆಡಿ ಇಲ್ಲ. ಕಾರಣ ಏನ್ ಹೇಳಿ? ಈತ ಸಾವಿರಾರು ಜನರು ಮುಂದೆನೆ ಓಪನ್ ಸ್ಟೇಜ್ ನಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾನೆ, ಅಶ್ಲೀಲ ಜೋಕ್ಗಳನ್ನ ಮಾಡ್ತಾನೆ ಅನ್ನೋದಾದ್ಮೇಲೆ 4 ಗೋಡೆ ಮಧ್ಯೆ ಇವನು ಹೆಣ್ಣು ಮಕ್ಕಳ ಜೊತೆ ಇನ್ ಹೆಂಗ್ ನಡ್ಕೊಂಡಿರಲ್ಲ ಅನ್ನೋದು ಜನರ ಅಭಿಪ್ರಾಯ. ಈತನ ಯಾವುದೇ ವಿಡಿಯೋಸ್ ನೋಡಿದ್ರು ಇವನ ಕಾರ್ಯಕ್ರಮದಲ್ಲಿ
ಅಲ್ಲಿ ಹೆಣ್ಣು ಮಕ್ಕಳು ಕೆಟ್ಟದಾಗಿ ಕುಣಿಯೋದಿರುತ್ತೆ. ಅದಾದ್ಮೇಲೆ ಹೆಣ್ಣು ಮಕ್ಕಳ ಮೇಲೆ ಈತ ಕೆಟ್ಟ ಕೆಟ್ಟ ಡೈಲಾಗ್ಸ್ ಹೊಡಿತಾ ಅವ್ರನ್ನ ತುಚ್ಛವಾಗಿ ತೋರ್ಸೋದಿರುತ್ತೆ. ಇವನ ಡೈಲಾಗ್ಸ್ ಕೂಡ ಸೆಕ್ಷುವಲ್ ರಿಲೇಟೆಡ್ ಆಗಿರುತ್ತೆ. ಮಕ್ಳಾಕ ಯಾಕೆ ಬೇಕು ಶೆಡ್ ಅಂದ್ರೆ ನಮ್ಗೆ 3 ಜಲವ ಮತ್ತ ಅಲ್ಲ ಹೊಳಿ ದಂಡ ಮೇಲೆ ಹೋಗಂದಲ್ಲ ಏನ ರಾತ್ರಿ ಹಗಲಿ ನಿಮಗ್ ಮೂಡ್ ಯಾವ ಬರ್ತಾವ ಗೋರಿ. ಸಾವಿರಾರು ಜನರ ಮುಂದೆ, ಅದು ಅಲ್ಲಿ ಕಾರ್ಯಕ್ರಮಕ್ಕೆ ಹೆಣ್ಣು ಮಕ್ಕಳು ಕೂಡ ಬಂದಿರ್ತಾರೆ. ಅವರಿಗೆಲ್ಲ ಮುಜುಗರ ಆಗ್ಬೋದು ಅನ್ನೋ ಸಣ್ಣ ಸಂಕೋಚ ಇವನಿಗಿಲ್ಲ. ಇವನ ತಾಯಿ ವಯಸ್ಸಿನ ಮಹಿಳೆಯರು ಬಂದಿರ್ತಾರೆ. ಅಂತವ್ರ ಮುಂದೆ ಇಂತ ಹೊಲಸು ಮಾತಾಡೋ ತಪ್ಪು ಅನ್ನೋ ಕಿಂಚಿತ್ತು ಪರಿಜ್ಞಾನ ಕೂಡ ಇವನಿಗಿಲ್ಲ. ಇವನೊಬ್ನೇ ಅಲ್ಲ, ಈಗಿನ ಉತ್ತರ ಕರ್ನಾಟಕದ ಅನೇಕ ಜನ ಸೋ ಕಾಲ್ಡ್ ಜನಪದ ಸಿಂಗರ್ಗಳು, ಹಾಸ್ಯ ಕಲಾವಿದ್ರು ಮಾಡ್ತಿರೋದು ಇಂತ ಕಚಡ ಕೆಲ್ಸಾನೇ. ನೀವು ಉದ್ದಾರ ಆಗಲ್ಲ ಬಿಡಿ. ಇದೇ ರೀತಿ ಇವನ ಪ್ರತಿ ಕಾರ್ಯಕ್ರಮದಲ್ಲೂ ಚಿಕ್ಕ ಹುಡುಗರನ್ನ ಕರೆಸಿ ಅವ್ರಿಗೆ ಇಷ್ಟ ಇಲ್ಲ ಅಂದ್ರು ಈಕೆ ಕೈಲಿ ಮುತ್ಕೊಡ್ಸೋದು, ಅವ್ರನ್ನ ಬಲವಂತವಾಗಿ ಹಿಡ್ಕೊಳ್ಳೋದು, ಎಳೆದಾಡೋದು, ಅವರಿಗೆ ಮುಜುಗರ ತರಿಸೋದು, ಅವರಿಗೆ ಮಾನಸಿಕವಾಗಿ ಹಿಂಸೆ ಕೊಡೋದು. ಜನ್ಮಕ್ಕೆ ಹೋಗೋ ಇಲ್ಲೇ 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 ಈ ಹುಡ್ಗಂಗೆ ಶರ್ಟ್ ಬಿಚ್ಚಿ ಬನಿಯನ್ನಲ್ಲಿ ನಿಲ್ಸಿದ್ದಾರೆ. ಆ ಹುಡ್ಗ ಪಾಪ ಮುಜುಗರಕ್ಕೆ ತಲೆನೂ ಎತ್ತುತ್ತಿಲ್ಲ. ಈಗ ಜೆಂಡರ್ ಅನ್ನ ರಿವರ್ಸ್ ಮಾಡಿ ಥಿಂಕ್ ಮಾಡಿ. ಅಂದ್ರೆ ಇದೇ ಬೆಂಕಿಲತ ಜಾಗದಲ್ಲಿ ಒಬ್ಬ ಹುಡುಗ ಡ್ಯಾನ್ಸರ್ ಇದ್ದ ಅಂತ ಅನ್ಕೊಳ್ಳಿ. ಆತ ಹಿಂಗೆ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳನ್ನ ಸ್ಟೇಜ್ ಮೇಲೆ ಕರೆಸಿ ಇದೇ ರೀತಿಯ ಹೆಣ್ಣು ಮಕ್ಕಳಿಗೆ ಮುತ್ತು ಕೊಡೋದು, ಮೈ ಕೈ ಮುಟ್ಟೋದು, ಎಳೆದಾಡೋದು, ಅವ್ರ ಮೇಲೆ ಅಶ್ಲೀಲವಾದ ಕಾಮಿಡಿ ಮಾಡೋದು ಮಾಡಿದಿದ್ರೆ ಇವ್ರ ಗತಿ ಏನಾಗಿರ್ತಿತ್ತು? ಹಂಗ ಮಾಡಿದಿದ್ರೆ ಇವ್ರ ಮೇಲೆ ಒಂದಲ್ಲ 100 ಪೋಕ್ಸೋ ಕೇಸ್ಗಳು ದಾಖಲಾಗಿರೋವು. ಪಾಪ ಇವರೆಲ್ಲ ಗಂಡು ಮಕ್ಕಳಲ್ವೇ, ಏನ್ ಮಾಡಿದ್ರೂ ನಡೆಯುತ್ತೆ ಅನ್ನೋ ಉದ್ದಟತನ. ಆಕ್ಚುಲಿ ಪೋಕ್ಸೋ ಕಾಯ್ದೆ ಇರೋದು ಕೇವಲ ಅಪ್ರಾಪ್ತ ಹೆಣ್ಣು ಮಕ್ಕಳಿಗೆ ಅಷ್ಟೇ ಅಲ್ಲ, ಅಪ್ರಾಪ್ತ ಗಂಡು ಮಕ್ಕಳ ರಕ್ಷಣೆಗೂ ಇರೋವಂತದ್ದು. ಹಂಗ್ ನೋಡಕ್ ಹೋದ್ರೆ ಈ ಅಪ್ರಾಪ್ತ ಹುಡುಗರ ಜೊತೆ ಅಸಭ್ಯ ವರ್ತನೆ ಮಾಡಿದಾಳೆ ಅಂತ ಈ ಬೆಂಕಿಲತಾ ಮೇಲೆ ಅಂಡ್ ಇವ್ರ ಟೀಮ್ ಮೇಲೆ ಈಗ್ಲೂ 10 ಪೋಕ್ಸೋ ಕೇಸ್ಗಳನ್ನ ಹಾಕಿ ಒಳಗ್ ಹಾಕ್ಬೋದು. ಅಲ್ಲ ನಿಮ್ ತಮ್ಮ ಶರ್ಟ್ ಬಿಚ್ಚೋವರೆಗೂ ಸುಮ್ನೆ ಅದ, ನೀನ್ ಪ್ಯಾಂಟ್ ಬಿಚ್ಚಿದ್ರೆ ಅವ ಅದನ್ನ ಅನ್ಕೊಂಡಿದ್ದವ ಯಾವಸ್ತ ಆತ್ ಬಿಡಿ ಇವತ್ತಂತಂದ. ನೆಕ್ಸ್ಟ್ ಟೈಮ್ ನೀನ್ ಏನಾರು ಪೊಲೀಸ್ ಹತ್ರ ತಗೊಳಕೊಂಡೆ ಕಾಲ್ ನರ ಕಟ್ ಮಾಡ್ಬಿಡ್ತಾರೆ ಹುಷಾರಲ್ಲಿ. ಇನ್ನು ಇವರ ಕಾರ್ಯಕ್ರಮ ನೋಡೋಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಚಿಕ್ಕ ಚಿಕ್ಕ ವಯಸ್ಸಿನ ಮಕ್ಕಳು ಬಂದಿರ್ತಾರೆ. ಇವ್ರು ಮಾಡೋ ಅಶ್ಲೀಲ ಕಾಮಿಡಿಗಳನ್ನ ನೋಡಿ ನೋಡಿ ಆ ಮಕ್ಕಳು ಕೂಡ ಎಷ್ಟು ಹಾಳಾಗಿದ್ದಾರೆ ನೋಡಿ. ಅಪ್ಪಚ್ಚಿ ಹೇಳ, ಈಕಿನ್ ನೋಡಿದ್ರೆ ಏನ್ ಅನ್ಸುತ್ತೆ? ಜಾನೋ ಸೆನ್ಸ್ ಪೆಟ್ರೆ ಕೆಲಸ ಮಾಡ್ತಾರಲ್ರಿ. ಈಕಿನ್ ನೋಡಿದ್ರೆ ಏನ್ ಅನ್ಸುತ್ತೆ ಗೌಡ? ಕರೆಕ್ಟ್ ಹೇಳ, ಸುಳ್ಳು ಹೇಳ್ಬೇಡ. ಮಿಯಾ ಖಲೀಫಾ ನೀನ್ ಸೈಡ್ ಸರಿಪಾ. ಆ ಹುಡುಗನ ವಯಸ್ಸಿಗೆ ಆತ ಜಾನಿ ಸಿನ್ಸು, ಮಿಯಾ ಖಲೀಫಾ ಅಂತೆಲ್ಲ ಪಾರ್ನ್ ಸ್ಟಾರ್ಸ್ ಗಳ ಹೆಸರನ್ನು ಹೇಳ್ತಿದ್ದಾನೆ. ಅಂಡ್ ಆ ಹುಡುಗನ ಮುಂದೆ ಇಟ್ಕೊಂಡು ಹೆಣ್ಣು ಮಕ್ಕಳನ್ನ ಪಾರ್ನ್ ಸ್ಟಾರ್ ಗಳಿಗೆ ಕಂಪೇರ್ ಮಾಡ್ತಾ ಲೈಂಗಿಕತೆಗೆ ಸಂಬಂಧಪಟ್ಟ ವಿಚಾರಗಳನ್ನ ಕಾಮಿಡಿ ಅಂತ ಮಾತಾಡ್ತಿದ್ದಾರೆ. ಆ ಯೋಚನೆ ಮಾಡಿ ಮಾತಾಡೋದನ್ನ ಸ್ವಲ್ಪ ತಡ್ಕ, ಅಷ್ಟ್ಯಾಕ್ ಟೆನ್ಷನ್ ತಗೊಳ. ಅಂದ್ರೆ ಅವನಕಿನ ಮೊದಲು ನನಗೆ ಅರ್ಜೆಂಟ್ ಐತಿ. ಒಳಗ್ ಕೈ ತೆಗಿರೋದ್ನ ಎಲ್ಲೆಲ್ಲ ಕೈ ಆಡಿಸ್ತೇಲ್ವ ಎಂತ ಅಯೋಗ್ ಮಾತಾಡ್ತೀವ ಬೇಕು ನನ್ನ ಮಗನೇ. ಯಾಕೆ ಇಷ್ಟು ಗಿಡ್ಡಕದಿ ನೀನು? ಅವಿ ಅವಂದು ದೊಡ್ಡದೈತಿ, ನನ್ನ ಮಗ ಬಹಳ ಗಿಡ್ಡದಾನ, ಆದ್ರ ಒಂದ್ ಬಹಳ ದೊಡ್ಡದೈತಿ. ಈ ಹುಡುಗನ ವಯಸ್ಸು ಎಕ್ಸಾಕ್ಟ್ ಆಗಿ ಎಷ್ಟಿದೆ ಗೊತ್ತಿಲ್ಲ, ಆದ್ರೆ ಇವನು ನೋಡಿದ್ರೆ ಇನ್ನು ಅಪ್ರಾಪ್ತ ಅನ್ನೋದು ಗೊತ್ತಾಗುತ್ತೆ. ಸೊ ಈ ಹುಡುಗನ್ ಇಟ್ಕೊಂಡು ಇವ್ರ ಅಪ್ಪ ಥರ್ಡ್ ರೇಟೆಡ್ ಕಾಮಿಡಿ ಮಾಡೋದಲ್ದೆ ಎಲ್ರು ಸೇರ್ಕೊಂಡು ಆ ಹುಡುಗನ ಬಾಡಿ ಶೇಮಿಂಗ್ ಮಾಡ್ತಾ ಅವನಿಗೂ ಇವರ ಹೊಲಸು ಭಾಷೆ, ಹೊಲಸು ಮನಸ್ಥಿತಿಯನ್ನ ಕಲಿಸ್ತಾ ಇದ್ದಾರೆ. ಗುಡಿ ಎಷ್ಟು ದೊಡ್ಡದೈತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅದ್ರ ಒಳಗ್ ಮೂರ್ತಿ ಏಟೈತೆ ಅನ್ನೋದು ಇಂಪಾರ್ಟೆಂಟ್. ಇದು ಮೊದಲ ಸೊ ಇಲ್ಲಿ ಇವರು ನಮ್ಮ ಹಿಂದೂ ಧರ್ಮದ ಗುಡಿ ಅದರೊಳಗಿನ ಮೂರ್ತಿಯನ್ನ ಯಾವುದಕ್ಕೆ ಕಂಪೇರ್ ಮಾಡ್ತಿದ್ದಾರೆ ಅನ್ನೋದು ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಚಿಕ್ಕ ಮಕ್ಕಳು ಕೆಟ್ಟ ಮಾತಾಡಿದ್ರೆ ತಂದೆ ತಾಯಿಗಳು ಬೈದು ಬುದ್ಧಿ ಹೇಳೋದ್ ನೋಡಿದೀನಿ. ಆದ್ರೆ ಇವರು ದುಡ್ಡಿನ ದುರಾಸೆಗೆ ಆ ಚಿಕ್ಕ ಹುಡುಗನ ಹಾಕೊಂಡು ಈ ರೀತಿ ಸೊಂಟದ ಕೆಳಗಿನ ಕಾಮಿಡಿ ಮಾಡ್ಕೊಂಡು ಹಲ್ಕಾ ಬೈಗುಳಗಳನ್ನ ಮಾತಾಡ್ಕೊಂಡು ಅವನ ಬಾಯಲು ಹೊಲಸು ಹೊಲಸು ಮಾತುಗಳನ್ನ ಆಡಿಸಿ ಅದನ್ನ ಕಾಮಿಡಿ ಅಂತ ವಿಕೃತವಾದ ಖುಷಿ ಪಡ್ತಿದ್ದಾರಲ್ಲ. ಎಟ್ಟು ಮಾತಾಡ್ತೀಯ? ಏನಂತ? ಹಂದಿಕಿನ ಎತ್ತರಿಲ್ಲ. ಹಂದಿಕ್ಕಿಂತ ಎತ್ತರಿಲ್ಲ. ಅವಂದ ಎತ್ತರ ಐತಲ್ಲ, ಏನದು? ಏನ್ಲೆ ಹಾಳಾಗೋಯ್ತೀಯ ಎಲ್ಲ ಬಿಟ್ಬಿಟ್ಟು ಬದುಕಲ್ ಕಲಿ. ಇನ್ನು ಈ ಸಂಜು ಬಸಯ್ಯ ಒಂದಷ್ಟು ತಿಂಗಳ ಹಿಂದೆ ಅದ್ಯಾರೋ ಹುಡುಗ ಈತನ ಹೆಂಡತಿಗೆ ಅಶ್ಲೀಲವಾಗಿ ಮೆಸೇಜ್ ಕಳ್ಸಿದ ಅಂತ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವನನ್ನ ಅರೆಸ್ಟ್ ಮಾಡಿಸಿ ಅವನ ಕೈಲಿ ಕ್ಷಮೆ ಕೇಳಿಸಿ ವಿಡಿಯೋ ಮಾಡಿ ಬಿಟ್ಟಿದ್ದ. ಕೆಟ್ಟ ಕೆಟ್ಟದ ಕಮೆಂಟ್ಸ್ ಏನು ಪೋಸ್ಟ್ ಅಲ್ಲಿ ಹಾಕ್ತಿರೋ ಅಥವಾ ಪರ್ಸನಲ್ ಹಾಕ್ತಿರೋ ಏನೋ ಒಂದು ಹಾಕಿದ್ರು ಕೂಡ ನಾವು ಅದನ್ನ ಓದ್ತಾ ಇರ್ತೀವಿ, ನಾವು ಅದನ್ನ ಗಮನಿಸ್ತಾ ಇರ್ತೀವಿ ಅನ್ನೋದು ನಿಮ್ಮ ತಲೆಯಲ್ಲಿ ಇರ್ಲಿ. ಯಾಕಪ್ಪ ಅಂತಂದ್ರೆ ಬಿಟ್ಟಾರ್ ಪಾಡಪ್ಪ ಅಂತೇಳಿ ಕೆಟ್ಟ ಕಮೆಂಟ್ಸ್ ಗಳು ನೋಡಿದವರು ಬಿಟ್ಟಾರ್ಗಳು ಅದನ್ನೇ ತಿಳಿ ಕೆಡ್ಸ್ಕೊಳ್ಳಲ್ಲ ಅಂತ ನೀವು ಕಂಟಿನ್ಯೂಸ್ ಆಗಿ ಅದನ್ನೇ ಮಾಡ್ತಾ ಇದ್ರೆ ಇವ್ರಿಗೆ ಆದ ಶಿಕ್ಷೆ ನಿಮಗೆ ಖಂಡಿತವಾಗ್ಲೂ ನಾವು ಮುಂದಿನ ದಿನಮಾನಗಳಲ್ಲಿ ಮಾಡೇ ಮಾಡ್ತೀವಿ. ಕೆಟ್ಟದಾಗಿ ಮೆಸೇಜ್ ಮಾಡಿದ್ರೆ ಅವ್ರ ಮೇಲೆ ಆಕ್ಷನ್ಸ್ ತಗೋತೀವಿ ಅಂತ ಹೇಳೋ ಸಂಜು ಬಸಯ್ಯ ತನ್ನದೇ ವಿಡಿಯೋಗಳನ್ನ ಕೂತ್ಕೊಂಡು ನೋಡ್ಕೊಂಡ್ರೆ ತುಂಬಾ ಒಳ್ಳೇದು. ಅದಕ್ಕ ನಿಮ್ ಬರ ಹಾಕೊಂಡು ನನ್ನ ಸುದ್ದಿ ಮಾಡ್ರಿ ಅಂತ ಹೇಳು. ತಿಮ್ದು
ಹಾಕೋದಂತದ್ದು ಮಾಡ್ರಿ. ನಿಮ್ಮ ನೋಡಿನಲ್ರಿ ನಂದು ಎದ್ದು ಬಿಡ್ತೀರಿ. ದಯವಿಟ್ಟು ರೀ ನಿಮ್ದ್ರೊಳಗೆ ನಂದು ಹಾಕುರ್ರಿ. ಯಾಕ ಅಂದ್ರ ನಿಂದ ಸಣ್ಣದೈತಿ. ನೀನು ಸಣ್ಣ ಕಾಣಿಸ್ತೀನ. ಹೆಂಗ್ ನಮ್ಮ ಅಪ್ಪಗೆ ಹೇಳಿ ಮದ್ವಿ ಮಾಡಿಸ್ಲೇಳ. ನಿಂದು ದ್ವಾರದಾಗತ್ತ ನಮ್ಮ ಮನ್ಯಾಗ ಹಂಗೆ ಹೇಳಿ ಅಂತ ನಾನು. ಬಿಲ್ಲ ನಾ ತಗೊಂಡೇ ಇಲ್ರಿ ಬಿಲ್ಲ. ಏನು ಬಿಲ್ ಹಚ್ಚು ನಿಮ್ಮ ಉಂಟು. ಸಾವಿರಾರು ಜನರು ಮುಂದೆ ಈ ರೀತಿ ಅಶ್ಲೀಲ ಡಬಲ್ ಮೀನಿಂಗ್ ಕಾಮಿಡಿ ಮಾಡ್ತಾರೆ. ಸ್ವತಃ ಸಂಜು ಬಸಯ್ಯನೇ ತನ್ನ ಹೆಂಡತಿನ ಕೀಳಾಗಿ ತೋರಿಸೋ ಕೆಲಸ ಮಾಡ್ತಿರೋವಾಗ ಜನಕ್ಕೆ ಕೆಟ್ಟದಾಗಿ ಕಮೆಂಟ್ಸ್ ಮಾಡ್ಲಿಕ್ಕೆ ಮೆಸೇಜ್ ಮಾಡ್ಲಿಕ್ಕೆ ಸಂಜು ಬಸಯ್ಯನೇ ಪ್ರೇರೇಪಣೆ ಕೊಟ್ಟಂಗಾಗ್ಲಿಲ್ವೇ? ಸಂಜು ಬಸಯ್ಯನೇ ಗ್ರೀನ್ ಸಿಗ್ನಲ್ ಕೊಟ್ಟಂಗಾಗ್ಲಿಲ್ವೇ? ಏನು ಉತ್ತರ ಕೊಡ್ತೀಯ ಇದಕ್ಕೆ ಹೇಳು ಒಂಚೂರು. ಇವ್ರುಗಳೇ ಹೆಣ್ಣು ಮಕ್ಕಳ ಬಗ್ಗೆ ಕೀಳಾಗಿ ಕಾಮಿಡಿ ಮಾಡಿ ಅದು ಅವ್ರ ಮನೆ ಹೆಣ್ಣು ಮಕ್ಕಳಿಗೆ ಬ್ಯಾಕ್ ಫೈರ್ ಆದಾಗ ಹೆಣ್ಣು ಮಕ್ಕಳಿಗೆ ಗೌರವ ಕೊಡಿ ಅಂತ ಜನಕ್ಕೆ ಬುದ್ಧಿ ಹೇಳೋದ್ ನೋಡಿದ್ರೆ ನಗು ಬರುತ್ತೆ. ಇಂಗ್ಲಿಷ್ ನಲ್ಲಿ ವಾಟ್ ಯು ಗಿವ್ ಇಸ್ ವಾಟ್ ಯು ಗೆಟ್ ಅಂತ ಒಂದು ಮಾತಿದೆ. ನೀವೇನ್ ಕೊಡ್ತಿರೋ ಅದೇ ನಿಮ್ಗೆ ವಾಪಸ್ ಬರುತ್ತೆ ಅಂತ. ಹಂಗೆ ಇವರು ಸಮಾಜಕ್ಕೆ ಕೊಡ್ತಿರೋ ಕೆಟ್ಟ ಸಂದೇಶ ವಲ್ಗರ್ ಕಾಮಿಡಿಗಳು ಇವರಿಗೆ ಕರ್ಮದ ರೀತಿಯಲ್ಲಿ ವಾಪಸ್ ಬರ್ತಿದಾವೆ ಅಷ್ಟೇ. ಒಂದು ಟೈಮ್ ನಲ್ಲಿ ನಾನು ಕೂಡ ಸಂಜು ಬಸಯ್ಯ ಕಾಮಿಡಿನ ತುಂಬಾ ಇಷ್ಟಪಟ್ಟಿದ್ದೆ. ಸಂಜು ಕೆಟ್ಟ ಮಾತಿಲ್ದೆ ಡೀಸೆಂಟ್ ಕಾಮಿಡಿಗಳನ್ನ ಮಾಡ್ತಾ ಜನರನ್ನ ಹೊಟ್ಟೆ ಹುಣ್ಣಾಗ್ಸೋಷ್ಟು ನಗ್ಸಿದ್ದನ್ನು ನೋಡಿದೀನಿ. ಇಂದಿರಾ ಗಾಂಧಿ ದಾಡಿ ಬರ್ತದ. ಆಗ ಇಂದಿರಾ ಗಾಂಧಿ ಇದ್ಲೇನ? ಎಲ್ಲಿ ನಮ್ಮ ಆಯಿ ಇದ್ಲ ಹೌದು ಕೌಜ್ಗ. ಆ ರೀತಿ ಹಾಸ್ಯ ಮಾಡ್ತಿದ್ದ ಸಂಜು ಬಸಯ್ಯ ಈ ರೀತಿ ಚೀಪ್ ಲೆವೆಲ್ ಡಬಲ್ ಮೀನಿಂಗ್ ಕಾಮಿಡಿ ಮಾಡೋಕೆ ಇಳಿದಿರೋದ್ ನೋಡೋಕೆ ನಿಜವಾಗ್ಲೂ ಬೇಜಾರಾಗುತ್ತೆ. ಕಾಮಿಡಿ ಮಾಡೋದಕ್ಕೆ ಸಾವಿರಾರು ವಿಷಯಗಳು ಸಿಗ್ತಾವೆ. ಟ್ಯಾಲೆಂಟ್ ಇರೋ ಇವ್ರುಗಳು ಕೂತ್ಕೊಂಡು ನೂರಾರು ಸ್ಕ್ರಿಪ್ಟ್ ಗಳನ್ನ ಬರಿಬಹುದು. ಅದನ್ ಬಿಟ್ಟು ಈ ರೀತಿ ಹೆಣ್ಣನ್ನ ಇಟ್ಕೊಂಡು ಅದರಲ್ಲೂ ಸ್ವಂತ ಹೆಂಡತಿಯನ್ನ ಇಟ್ಕೊಂಡು ಡಬಲ್ ಮೀನಿಂಗ್ ಕಾಮಿಡಿ ಮಾಡೋ ಅಂತ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಶಿವ. ಇವ್ರ ಕಾರ್ಯಕ್ರಮ ನೋಡೋಕೆ ಎಷ್ಟು ಸಣ್ಣ ಸಣ್ಣ ಹುಡುಗರು ಬಂದ್ ಕೂತಿರ್ತಾವೆ ನೋಡ್ರಪ್ಪ. ಸಾಲದಕ್ಕೆ ಇವತ್ತು ಚಿಕ್ಕ ಚಿಕ್ಕ ಮಕ್ಕಳ ಕೈಲೂ ಮೊಬೈಲ್ ಇರುತ್ತೆ. ಆ ಮಕ್ಕಳೆಲ್ಲ ಇಂತ ಹೊಲಸು ಕಾಮಿಡಿಗಳು, ಹೆಣ್ಣನ್ನ ತುಚ್ಛವಾಗಿ ತೋರಿಸುವಂತ ಡೈಲಾಗ್ಸ್ ಗಳು, ಇದನ್ನೆಲ್ಲ ನೋಡಿದ್ರೆ ಏನ್ ಕಲಿತಾರೆ? ಇದನ್ನೆಲ್ಲ ನೋಡಿ ನೋಡಿನೇ ಅಲ್ವೇ ಇತ್ತೀಚೆಗೆ ಸ್ಕೂಲ್ಗೆ ಹೋಗೋ ಮಕ್ಕಳೆಲ್ಲ ಹೆಣ್ಣು ಮಕ್ಕಳ ಬಗ್ಗೆ ಹೊಲಸು ಮಾತಾಡೋದು, ಹೆಣ್ಣು ಅಂದ್ರೆ ಅಗೌರವ ಕೊಡೋದನ್ನ ಕಲ್ತಿರೋದು. ಏನ್ ನಿನ್ನ ಹೆಸರು? ಗುಂಡು ಗುಂಡು. ಎಲ್ಲೆಲ್ಲೂ ಗುಳ್ಳಿ ಆಡಿಸ್ತೀವ ನೀ? ಬೆಂಕಿಲ್ಲತನೋ ಬಿಡುವ ಅಲ್ಲಿ ಅಲ್ಲ. ಇವರೆಲ್ಲ ಬೇಸಿಕಲಿ ಸಿಂಗರ್ಗಳಂತೆ. ಹಾಡುವ ಒಂದು ಕಲೆ ಇವರಿಗೆ ವರವಾಗಿ ಬಂದಿದೆ ಅಂದಾಗ ಅದನ್ನೇ ಇನ್ನೂ ಅದ್ಭುತವಾಗಿ ಬಳಸ್ಕೊಳ್ಳೋದ್ ಬಿಟ್ಟು ಈ ರೀತಿ ವಲ್ಗರ್ ಕಾಮಿಡಿ ಮಾಡ್ಕೊಂಡು ಇಡೀ ಉತ್ತರ ಕರ್ನಾಟಕದ ಹೆಸರನ್ನೇ ಹಾಳ್ ಮಾಡ್ತಿದ್ದಾರೆ. ನಿಜ ಹೇಳ್ಬೇಕು ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಕಲಾವಿದರಾಗಿ ಹುಟ್ಟೋಕುನು ಅದೃಷ್ಟ ಮಾಡಿರ್ಬೇಕು. ಕಲಾವಿದ್ರು ಅಂದ್ರೆ ಕಲೆಯಲ್ಲಿ ನೈಪುಣ್ಯತೆ ಇರ್ಲೇಬೇಕು ಅಂತಿಲ್ಲ. ಅಲ್ಪ ಸ್ವಲ್ಪ ಕಲೆ ಇದ್ರೂ ಸಾಕು. ಉತ್ತರ ಕರ್ನಾಟಕದ ಜನ ಅವರನ್ನ ತಲೆ ಮೇಲೆ ಹೊತ್ತಿ ಮೆರೆಸ್ತಾರೆ, ಬೆಳೆಸ್ತಾರೆ. ಈಗ ಉದಾಹರಣೆಗೆ ಈ ಸಿಂಗರ್ಗಳ ತಗೊಳ್ಳಿ. ಇವರಿಗೆ ಒಂದೊಳ್ಳೆ ಲಿರಿಕ್ಸ್ ಬರೆಯೋಕ್ ಬರೋದಿಲ್ಲ, ಸಂಗೀತಬದ್ಧವಾಗಿ ಹಾಡೋಕ್ ಬರೋದಿಲ್ಲ. ಎಲ್ಲಿಂದಲೋ ಟ್ಯೂನ್ ಕದ್ದು ಒಂದಷ್ಟು ಪ್ರಾಸಪದ ಹಾಕಿ ಲಿರಿಕ್ಸ್ ಮಾಡಿ ಹಾಡ್ ಮಾಡ್ತಾರೆ. ಆದ್ರೂ ಕೂಡ ಉತ್ತರ ಕರ್ನಾಟಕದ ಜನ ಇವರಿಗೆಲ್ಲ ಇಷ್ಟೊಂದು ಪ್ರೀತಿ ಕೊಟ್ಟು ಈ ಮಟ್ಟಕ್ಕೆ ಬೆಳೆಸಿದ್ದಾರೆ. ಅದೇ ಇನ್ನೊಂದು ಕಡೆ ನಮ್ಮ ದಕ್ಷಿಣ ಭಾಗದಲ್ಲಿ ದಶಕಗಳ ಕಾಲ ಸಂಗೀತವನ್ನ ಶಾಸ್ತ್ರೀಯಬದ್ಧವಾಗಿ ಕಲ್ತು ಅತ್ಯದ್ಭುತವಾಗಿ ಹಾಡೋ ಗಾಯಕರು ಸಾವಿರಾರು ಜನ ಇದ್ದಾರೆ. ಅವರಲ್ಲಿ ಅನೇಕರು ಅವಕಾಶ ಇಲ್ಲದೆ ಎಲೆಮರೆಕಾಯಿ ತರ ಇದ್ದಾರೆ. ಇನ್ನು ಕೆಲವರು ಮಿಂಚಿ ಮರೆಯಾಗಿದ್ದಾರೆ. ಬರೀ ಸಿಂಗಿಂಗ್ ಅಂತಲ್ಲ, ಎಲ್ಲಾ ಕಲಾಕ್ಷೇತ್ರದಲ್ಲೂ ಅಷ್ಟೇ ಉತ್ತರ ಕರ್ನಾಟಕದ ಜನ ಕೊಡುವಷ್ಟು ಪ್ರೀತಿ ಪ್ರೋತ್ಸಾಹ ಇನ್ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಬಿಡಿ. ಈಗ ಉದಾಹರಣೆಗೆ ಬಿಗ್ ಬಾಸ್ ಮಾಳುನೇ ತಗೊಳ್ಳಿ. ಮಾಳು ವ್ಯಕ್ತಿತ್ವದಲ್ಲಿ ಒಳ್ಳೆಯವರೇ, ಆದ್ರೆ ಬಿಗ್ ಬಾಸ್ ಮನೇಲಿ ಮಾಳು ವೀಕೆಸ್ಟ್ ಕಂಟೆಸ್ಟೆಂಟ್ ಅನ್ನೋದು ಎಲ್ರಿಗೂ ಗೊತ್ತಿದೆ. ಮಾಳು ಉತ್ತರ ಕರ್ನಾಟಕದವ್ರು ಆಗಿರೋದಕ್ಕೇನೆ ಇನ್ನು ಬಿಗ್ ಬಾಸ್ ಮನೇಲಿ ಉಳ್ಕೊಂಡಿರೋದು. ಇದೇ ಮಾಳು ಉತ್ತರ ಕರ್ನಾಟಕದವ್ರು ಅಲ್ಲ ಅಂದಿದ್ರೆ 3ನೇ ವಾರದೊಳಗೆ ಆಚೆ ಬಂದಿರೋರು. ಇದು ಉತ್ತರ ಕರ್ನಾಟಕದ ಜನ ಅವ್ರೂರಿನ ಕಲಾವಿದರಿಗೆ ನೀಡೋ ಪ್ರೀತಿ ಪ್ರೋತ್ಸಾಹ. ಸೊ ಈ ರೀತಿ ಉತ್ತರ ಕರ್ನಾಟಕದ ಜನ ಇವರಿಗೆಲ್ಲ ಇಷ್ಟೊಂದು ಪ್ರೀತಿ ಪ್ರೋತ್ಸಾಹ ಕೊಟ್ಟು ಬೆಳೆಸ್ತಿದ್ದಾರೆ ಅಂದಾಗ ಇವರೆಲ್ಲ ವಾಪಸ್ಸು ಆ ಜನಕ್ಕೆ ಒಳ್ಳೇದನ್ನ ಕೊಡೋದ್ ಬಿಟ್ಟು ಈ ರೀತಿ ಕೆಟ್ಟ ಸಂದೇಶ ಕೊಡ್ತಿದ್ದಾರಲ್ಲ, ಉತ್ತರ ಕರ್ನಾಟಕದ ಜನರ ಮುಗ್ಧತೆಯನ್ನ ಒಂದ್ ಕಡೆ ಮುತ್ಯಾಗಳು ಬಳಸ್ಕೊಂಡು ಅವರನ್ನ ಮೌಢ್ಯತೆಗೆ ನೂಗ್ತಿದ್ದಾರೆ. ಇನ್ನೊಂದ್ ಕಡೆ ಈ ರಾಜಕಾರಣಿಗಳು ಅವರನ್ನ ಬಳಸ್ಕೊಂಡು ಯಾವುದೇ ಅಭಿವೃದ್ಧಿ ಮಾಡದೆ ಶೋಷಣೆ ಮಾಡ್ತಿದ್ದಾರೆ. ಇನ್ನು ಈ ಕಡೆ ಈ ಸೋ ಕಾಲ್ಡ್ ಕಲಾವಿದ್ರು ಆ ಜನರಿಗೆ ಒಳ್ಳೆ ವಿಚಾರಗಳು, ಸಮಾಜದಲ್ಲಿ ಮೇಲ್ಬರುವಂತ ಸಂದೇಶಗಳನ್ನ ಕೊಡೋದ್ ಬಿಟ್ಟು ಹೊಲಸು ವಿಚಾರಗಳನ್ನ ಹೇಳ್ಕೊಟ್ಟು ಅವರನ್ನ ಇನ್ನಷ್ಟು ಹಾಳು ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ.
ಇದೆಲ್ಲ ಬದಲಾವಣೆ ಆಗ್ಬೇಕು ಅಂದ್ರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ. ಈ ಮೈಲಾರಿ ಹೋದ ಕಾರ್ಯಕ್ರಮದಲ್ಲೆಲ್ಲ ಮಕ್ಕಳಿಗೆ ಏನ್ ಹೇಳ್ಕೊಡ್ತಿದ್ದಾನೆ ನೋಡಿ. ಇವತ್ತು ಮಂದಿ ಸಾಲಿ ಕಲ್ತ 100ಕ್ಕೆ 100 ಅಂಕ ತೊಂದ್ರಂದ್ರು ಒಬ್ಬ ನೌಕರಿ ಸಿಗುತ್ತೆ. ಉಳ್ದಾರ ಏನ್ ಮಾಡೋದು ನಾವು? ಆ ಹುಡುಗನಿಗೆ ಶಾಲೆಗೆ ಹೋಗು ಅಂತ ಹೇಳ್ಕೊಡೋದ್ ಬಿಟ್ಟು, ಆ ಹುಡುಗನ ತಂದೆಗೆ ತನ್ನ ಮಗನನ್ನ ಶಾಲೆಗೆ ಸೇರ್ಸಿ ಅಂತ ಹೇಳ್ಕೊಡೋದ್ ಬಿಟ್ಟು, ಎಷ್ಟು ಓದಿದ್ರು ವೇಸ್ಟ್ ಅಂತ ಹೇಳ್ಕೊಡ್ತಿದ್ದಾನೆ. ಯಾಕೆ ಹಿಂಗ್ ಹೇಳ್ಕೊಡ್ತಾರೆ ಹೇಳಿ? ಆ ಮಕ್ಕಳೆಲ್ಲ ನಾಳೆ ಓದಿ ವಿದ್ಯಾವಂತರಾದ್ರೆ ಇವ್ರು ಬೇಳೆಕಾಳು ಬೇಯೋದಿಲ್ವಲ್ಲ, ಅದಕ್ಕೆ. ಅವರೆಲ್ಲ ದಡ್ರಾಗಿದ್ರೆ ಅಲ್ವೇ ಇವ್ರುಗಳು ಬುದ್ಧಿವಂತರಾಗಿ 4 ಕಾಸು ಸಂಪಾದನೆ ಮಾಡ್ಕೊಳಕ್ ಸಾಧ್ಯ. ಅವರೆಲ್ಲ ದಡ್ರಾಗಿದ್ರೆ ಅಲ್ವೇ ಮುತ್ಯಗಳ ಜೀವನ ನಡೆಯೋದು. ಅವರೆಲ್ಲ ದಡ್ರಾಗಿದ್ರೆ ಅಲ್ವೇ ರಾಜಕಾರಣಿಗಳು ಅವರಿಂದ ವೋಟ್ ಪಡ್ಕೊಂಡು ಯಾವ ಅಭಿವೃದ್ಧಿನೂ ಮಾಡದೆ ಅವರನ್ನ ಯಾಮಾರ್ಸ್ಲಿಕ್ ಸಾಧ್ಯ. ಅವರೆಲ್ಲ ವಿದ್ಯಾವಂತರಾಗ್ಬಿಟ್ರೆ ಇವ್ರು ಯಾರ ಆಟಗಳು ನಡೆಯೋದಿಲ್ಲ. ಅದಕ್ಕೆ ಅವರನ್ನ ದಡ್ರಾಗೆ ಇರ್ಸೋಕ್ ಟ್ರೈ ಮಾಡ್ತಾರೆ. ಸೊ ಇನ್ನಾದ್ರೂ ಈ ಸೋ ಕಾಲ್ಡ್ ಸಿಂಗರ್ಸ್ ಗಳು, ಕಾಮಿಡಿಯನ್ಸ್ ಗಳು ಇಂತ ಹೊಲಸು ವಿಚಾರಗಳನ್ನ ಬಿಟ್ಟು ಒಳ್ಳೆ ರೀತಿ ಕಾಮಿಡಿಗಳನ್ನ ಮಾಡ್ಲಿ, ಒಂದಷ್ಟು ಸಮಾಜಮುಖಿ ಸಂದೇಶಗಳನ್ನ ಕೊಟ್ಟು ಜನರನ್ನ ಜಾಗೃತರಾಗಿ ಮಾಡ್ಲಿ, ಉತ್ತರ ಕರ್ನಾಟಕದ ಮಾನ ಮರ್ಯಾದೆನ ಹಾಳು ಮಾಡದೇ ಇರ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. Hey!